ಎಲ್ಲ ನಮ್ಮ ಆತ್ಮದಾಗ ಕಷ್ಟ. ಆತ್ಮನ ಪರಮಾತ್ಮ ಅಂತ ಹೇಳಿ ದೇವ್ರು ಆತ್ಮನ ಪರಮಾತ್ಮ. ನಿನ್ನ ಆತ್ಮದಾಗ ಏನಂದ್ರೆ ಆತ್ಮ ಪರಮಾತ್ಮ. ಅವ ಮಾಡಿದ್ದ ನಿನಗೆ ಮಾರ್ಗ. ಅವ ಇದ್ದಾಗ ನಿಂದು ನಡೀತೈತೆಲ್ಲ ಇರ್ಲಿಕ್ಕೆ ಏನು ನಡೀತೈತಿ. ಜೀವ ಜಿಂಬ ಎರಡು ಅಂದ್ರೆ ಅಣ್ಣ ತಮ್ಮ ಗೆಣಿತಂದರಿದೈತೆ. ಇಬ್ಬರಿಗೆ ಗೆಣಿತಂದ ಒಂದು ದಿವಸ ನ್ಯಾಯ ಬರ್ತೈತೆ. ಅಂದು ಹತ್ಬಿಟ್ಟು ಹೋಗ್ಬಿಟ್ರಿ ಇದನ್ನ ಬರೀ ಮನೆ ಐತೆ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನನ್ನ ಜೊತೆಗೆ ಒಂದಿಬ್ಬರು ಯಜಮಾನರಿದ್ದಾರೆ. ಅವರನ್ನು ಬದುಕಿನ ಕಥೆಯನ್ನು ಕೇಳೋಣ. ಭಾಳಷ್ಟು ವಿಷಯಗಳು ಅವ್ರ ಹತ್ರ ಇರ್ತವೆ. ಯಾಕಂದರೆ ಅನುಭವ ಅಮೃತ ಅವರಲ್ಲಿರುತ್ತೆ. ಆ ಅಮೃತವನ್ನು ನಿಮಗೂ ಕೂಡ ಬಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಕೇಳಿ ಖುಷಿ ಪಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಬನ್ನಿ ವೀಕ್ಷಕರೇ. ಅಜ್ಜಾರ ನಮಸ್ಕಾರ. 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 ಯಪ್ಪ, ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ತ್ಯಾವರಪ್ಪ ಮಡಿವಾಳ್ರಿ. ತ್ಯಾವರಪ್ಪ ಮಡಿವಾಳ ಅಜ್ಜ. ಏನ್ರಿ, ನಿಮ್ಮ ಬಗ್ಗೆ ಭಾಳ ಕೇಳಿದೆ, ನಿಮ್ಮನ್ನು ಹುಡ್ಕೊಂಡು ಬಂದೆ, ಅದಕ್ಕೋಸ್ಕರ. ಓಕೆ, ನಿಮ್ಮ ಮಾತುಕತೆಯನ್ನು ಮುಂದುವರ್ಸೋಣ. ಬನ್ನಿ ವೀಕ್ಷಕರೇ. ಓಕೆ. ಮಾನವನ ದೇವರು, ದೇವರಲ್ಲ, ನಾವು ಮಾಡ್ತಾ ದೇವರು. ನೀವು ದೇವ್ರು ನೋಡಿರಣ್ಣ? ಎಲ್ಲದನ್ರಿ, ಎಲ್ಲ ನಮ್ಮ ಆತ್ಮದಾಗ ಕಷ್ಟ. ಆತ್ಮನ ಪರಮಾತ್ಮ ಅಂತ ಹೇಳ್ಬಿಟ್ಟೆ ನಾವು. ನಿನ್ನ ಆತ್ಮದಾಗ ದೇವ್ರದನಪ್ಪ, ಆತ್ಮ ಪರಮಾತ್ಮ ಅಲ್ರಿ. ಈಗ ಇದು ಒಟ್ಟು ನಡೀತೈತೆ ಚಟು ಆತಿದ್ದಾಗ ನಡೀತಲ್ಲ. ಇದು ಆತ್ಮನೇ ದೇವ್ರು, ಆತ್ಮನ ಪರಮಾತ್ಮ. ನಿನ್ನ ಆತ್ಮದಾಗ ಏನಂದ್ರೆ ಆತ್ಮ ಪರಮಾತ್ಮ. ಅವ ಮಾಡಿದ್ದ ನಿನಗೆ ಮಾರ್ಗ. ಅವ ಇದ್ದಾಗ ನಿಂದು ನಡೀತೈತೆಲ್ಲ ಇರ್ಲಿಕ್ಕೆ ಏನು ನಡೀತೈತಿ. ಜೀವ ಜಿಂಬ ಎರಡು ಅಂದ್ರೆ ಅಣ್ಣ ತಮ್ಮ ಗೆಣಿತಂದರಿದೈತೆ. ಇಬ್ಬರಿಗೆ ಗೆಣಿತಂದ ಒಂದು ದಿವಸ ನ್ಯಾಯ ಬರ್ತೈತೆ. ಅಂದು ಹತ್ಬಿಟ್ಟು ಹೋಗ್ಬಿಟ್ರಿ ಇದನ್ನ ಬರೀ ಮನೆ ಐತೆ. ಈಗ ನೀವು ನೌಕರಿ ಮಾಡ್ತೀರಿ, ಊರಿಗೊಂದು ಮನೆ ಕಟ್ಟಕ್ಕಾಗಲ್ಲ ನಿಮಗೆ. ಅದರಂತಗನ ಈಗ ನೀವು ಬಾಡಿಗೆ ಮನೆಯಾಗ ಇದ್ದೀರಿ. ಈ ಬಾಡಿಗೆ ಮನೆ ಅಂದ್ರೆ ಏನು, ಈ ಜೀವನನ ಬಾಡಿಗೆ ಮನೆ ಇದ್ಗೈತೀನಿ. ಇದು ಎಂದಾದ್ರೂ ಒಂದು ದಿವಸ ಈ ಬಾಡಿಗೆ ಮನೆ ಬಿಟ್ಟು ಹೋಗೋದೇ ಅಲ್ಲ. ನಾವು ಏನು ಮಾಡ್ತೀವಿ, ತೊಲ್ತಲ ಏನದಾವ ಅವನ್ನೆಲ್ಲವೂ ತಕ್ಕೊಂತೀವಿ. ಒಳ್ಳೆಯ ಏನದಾವ ಅವನ್ನ ತಕ್ಕಂತೀವಿ, ಕೆಟ್ಟ ಏನದಾವ ಬಿಟ್ಟು ಕೊಟ್ಟು ಹೋಗ್ಬಿಡ್ತೀವಿ. ಅವನ್ನೇನೈತಲ್ಲ ಬೇರೆದ್ರ ಕಡೆ ಬಿಟ್ಟು ಕೊಟ್ಬಿಡ್ತೀವಿ. ಒಳ್ಳೆಯದೇನದಲ್ಲ ನಮ್ಮ ಕಡೆ ಉಳಿಸ್ಕೊಂಡೋಗಿರ್ತೀವಿ ಅಷ್ಟಲ್ಲ. ತಿರುಗ್ತೀವಿ ಜೀವನ ಅಂದ್ರೆ. ಕಾಲ ನೋಡ್ತಿರಲ್ಲ, ಹೆಂಗೈತೆ ಕಾಲಮಾನ? ಹೌದು ಹೌದ್ರಿ, ಕಾಲಮಾನನ ಫರ್ಕ್ ಐತೆ. ಅವಾಗ ಈಗ ಭಾಳ ವ್ಯತ್ಯಾಸ ಐತಿ. ಅವಾಗ ಏನಿತ್ತು, ಈಗ ಏನೈತೆ, ಈಗೇನು ಮಾರುತ್ತಾ, ಅವಾಗೇನು ಮಾರುತ್ತಾ. ಎಲ್ಲಪ್ಪ ₹1 ಕೆ ಜಿ ಎಲ್ಲ ಮಾರೋದು. 50 ರೂಪಾಯಿಗೆ 1 ಕೆ ಜಿ ಮಾರ್ತೀವಿ. 48 50 1 ಕೆ ಜಿ ಮಾರ್ತೀವಿ. ₹1 1 ಕೆ ಜಿ ಏನಾಗ ₹1 1 ಕೆ ಜಿ ಮಾರಿದ್ದು ₹50 1 ಕೆ ಜಿ ಮಾರ್ತೀವಿ. ತಕ್ಕಂಬಡ ಹಂಗಾಯ್ತು ತಿನ್ಕಂತ ಬರ್ತೀನಂತ ಬಾ. ಆತ ತಮ್ಮ ಆಗ್ಬೇಕು. ಇತ್ತು ಅಳಿಯಾರ ಐತೆ. ಹಾಂ, ಇವತ್ತು ಬಂದಾರ. ಇವ್ರು ಮಂಗಳೂರಾಗ ಇರ್ತಾರೆ ರೀ. ಮಂಗಳೂರು. ನೋಡಿ ಅಲ್ರಿ, ಹಿರೇಮಂಗ್ಳೂರು. ಅಲ್ಲಿ ಇರ್ತಾರೆ ಇವರು. ಹ್ಞೂ ರೀ, ಅಲ್ಲಿ ಇರ್ತಾರೆ. ಏನು ಕಾವು ಇದು ರೈತರಿಗೆ ಕೆಲಸ ರೀ. ರೈತ ಬೋಟಿಗೆ ಹೋಗಾರ. ಏನು ಮಾಡ್ತೀರಿ ಅಲ್ಲಿ ಕೆಲಸ? ನೀವು ಮೊದಲು ಮೂಲ ಇಲ್ಲೇರ ಇದ್ರ ನಮ್ಮ ಕೊಪ್ಪಳದವ್ರ? ಹ್ಞೂ, ಕೊಪ್ಪಳ ಜಿಲ್ಲಾ ಕೊಪ್ಪಳ ಅಳವಂಡೇರಿ ನಮ್ಮದು. ಅಳವಂಡೇರಿ ನಾವು ಅಲ್ಲಿದ್ದೀರ. ಈಗ ಇದ್ರಾಗ ಇರ್ತೀರಿ ಮಂಗಳೂರಾಗ ಬೋಟ್ನಾಗ. ಅಲ್ಲಿ ಹೋಗಿ ಎಷ್ಟು ವರ್ಷ ಆತ್ರಿ? ಅಲ್ಲಿ 7-8 ವರ್ಷಲಿಂದನೂ ಅಲ್ಲೇ ಇದೀವಿ ನಾವು. ಏನೋ ಅಂದೇಲ ಜ, ಏನೋ ನಂಗೆ ಕೇಳಲಿಲ್ಲ ಆಗಲೇ ಸರಿಯಾಗಿ. ಇಲ್ಲ ಉಳದಲ್ಲಪ್ಪ. ಹ್ಞೂ ರೀ, ಅಂತಿಪದ ಆಡಿದ್ ನೋಡ್ರಿ. ಓ, ರೈತರು ನೋಡಿದ್ರೆ ನೀವು? ನೋಡಿದ್ವಿ ಅದನ್ನ, ಟಿವಿ ಆಗಿದ್ರೆ ಬಂದಿತ್ತು ಫೋನ್ಯಾಗ. ಅಂತಿಪದ ಆಡೋದ್ ಕದ್ದಿದ್ದ. ಯಾವ್ದು ಅವರು? ಇದು 8 ಎತ್ತ ಹೊಡಕಂದ ಗಂಟೆಗ ಬರುವುದು, ಗಂಟ ಬಿದ್ದಿತ್ತು ಇದು ಮೈ ಅಂತ ಆಡ್ಯಾನ. ಚಲೋ ಆಡ್ಯಾರ. ಹೆಂಗ ನಿಮಗೂ ಬರ್ತಾವನ್ರಿ? ಆಡ್ತಿದ್ವಿ, ಈಗ ಮರ್ತು ಬಿಟ್ಟಿವಿ ಅದನ್ನ. ಏನ್ರಿ ಅಜ್ಜಾರ ನಿಮ್ಮ ಹೆಸರು ಏನ್ರಿ? ರಾಮಣ್ಣ ರೀ. ರಾಮಣ್ಣ. ನಿಮಗೂ ಬರ್ತಾವ ಒಟ್ಟಿಗ? ಒಂದಾರ ಆಡ್ರಿ ನೋಡೋಣ, ನಾವು ಕೇಳ್ಬೇಕನ್ನ ಆಸೆ, ಅದಕ್ಕೆ ಅವ್ರನ್ನ ಕೇಳಿದೆ. ಅಲ್ಲ ಅಂತ ಅಜ್ಜ ಬಾ ಇಲ್ಲಿ, ಬಾ ಇಲ್ಲಿ. ಈಗ ನಾನು ಏನಂದ್ರ ಇಬ್ರು ಈಗ ಏನಂದ್ರ ಹಾಡು ಯಾರು ಈಗನೇರ ಆಡೋರಿಲ್ಲ. ಅದ್ ಹೇಳಪ್ಪ, ಹೆಂಗ್ ಆಡಿದ್ದೆ ಅವಾಗ? ಬರ್ಬೇಕಲ್ಲ ಒಂದರ ನೆನ್ಪು ಮಾಡ್ಕೆ ಒಂದರ ಆಡ್ಬಿಡು, ಓಲಿ ಒಂದು ಆಡ್ಬಿಡು. ಆಡ್ತಾರ ಬಾ ಇಲ್ಲಿ ಆಡ್ಬೇಡ, ಬಾ ಅಲ್ಲೇ ಅಂದ್ರ. ಆಡ್ರಿ, ಆಡ್ತೇನಪ್ಪ ನೀನು? ಆಡ್ತಾರ. ಅದೇ ಸೋ ಅಂತಾರ, ನೀವು ತೆಕ್ಕಿಸ್ಬೇಡ್ರಿ, ನಾ ಆಡಿಸ್ತೀನಿ. ನಾ ಇರೋದ ಅದಕ್ಕೆ. ರಮಣ್ಣ ಅಲ್ಲ ನಿಮ್ಮ ಹೆಸರು? ಹೇಳಪ್ಪ, ಹೇಳ. ಭಾರಿ ಚಂದ ಆಡ್ತಾನ ಅಜ್ಜ. ಅಲ್ಲ
ಅದು ಮತ್ತೆ ಎಲ್ಲಿಗೆ ಹೋಗುವ ನಾವು ಹೆಜ್ಜೆ ಕೊಡ ಅಜ್ಜ ಇಲ್ಲ ಎಲ್ಲಪ್ಪ ನೋಡಿದ್ರಿ ಅದಕ್ಕೆ ಕೊಟ್ಬಿಡ್ತಾರ ನೀವು ಆಡ್ರಿ. ಬೆಳ್ಳನ ಬೆಳೆ ಹೊರೆಯಲ್ಲಿ ಹೋಗಿದೆ ಬಾರೋ ಎಲ್ಲರ ಕಣ್ಣ ನಿನ್ನ ಮ್ಯಾಲು ಎಲ್ಲರ ಕಣ್ಣ ನಿನ್ನ ಮೇಲೆ ನಿಮ್ಮವ್ವ ನೆಲ್ಲಕ್ಕಿ ನೆದರ ತೆಗೆದಾಳು. ಬಸವಣ್ಣ ನೆಂಡಾತಿ ಹಸಮಗಳ ನೀಲವ್ವ ಬಸವರಾದರ್ಯಾಗ ನಡೆದಾಳು ಬಸವರಾದರ್ಯಾಗ ನಡೆದಾಳ ಬಾಲಿ ಗೋಧಿ ಸಸಿ ಹಂಗ ಕುಣಿದಾಳು. ನಮ್ಮೂರ ಬಡಿಗೆಪ್ಪ ನಾಲ್ಕ ತೊಟ್ಟಲ ಮಾಡೋ ನಾದುನಿಗೊಂದ ನನಗೊಂದ ನಾದುನಿಗೊಂದ ನನಗೊಂದ ಮನೆಯೊಳ ಅತ್ತೆವಾಗ ಒಂದ ಸಸಿಗೊಂದ ಎಳ್ಳೂರ ಗಾಣಿಗೆ ಎಳ್ಳ ತುಂಬಲಿ ಬಂದು ಎಳ್ಳದವೇನ ಕುಸುಮಾಲೆ ಕುಸುಮಾಲಿ ಅನ್ನಬೇಡ ಕಿಸಿಬಾಯಿ ಗಾಣಿಗೆ ಸುಮಕ್ಕಳನ್ನ ಸುಮಕ್ಕಳನ್ನ ಮೈದುನಾರ ಮರ್ತು ಬಿಟ್ಟಿವ್ರಿ ಈಗ ಮರ್ತು ಬಿಟ್ಟಿರಲ್ಲ ಇರಲಿ ಅವಾಗ ಸ್ವಲ್ಪ ಮಾತು ಒಳ್ಳಲ್ಲ ಇರಲಿ ಇಷ್ಟರ ಮಾತಾಡಿರಲ್ಲ. ಥ್ಯಾಂಕ್ ಯು ಭಾಳ ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿ. ಅಜ್ಜ ಅದನ್ನ ಹಾಡು ಅರ್ಧ ಮುಂದೆ ವರ್ಷ ಅಜ್ಜ ಹಾಡಿನಲ್ರಿ ಈಗ ಅಡ್ಕೊಂಡ್ ತಗೋಣ. ಇಲ್ಲ ಅದು ಅರ್ಧ ಅವ್ರದ್ದು ಅದು ಸ್ಪಷ್ಟ ಬರಲಿಲ್ಲ ಇವ್ರದಲ್ರಿ. ಬಾಯ್ ಅಜ್ಜ ನಿನ್ನ ಮುಖ. ಎಳ್ಳೋರ ಗಾಣಿಗ ಎಳ್ಳು ತುಂಬಲೆ ಬಂದು ಎಳ್ಳೈದವೇನ ಕುಸುಮಾಲಿ ಎಳ್ಳೈದವೇನ ಕುಸುಮಾಲಿ ಅನ್ನಬೇಡ ನಾ ಮೈದನರು ಹಸು ಮಕ್ಕಳನ್ನ ಮೈದನರ ಕೇಳಿದರ ಹೊಸಗಣಕಾಕಿ ತಿರುವ್ಯಾರು. ಹೌದಾ ಮಸ್ತ್ ಐತೆ. ಕುತ್ತನಾದ ಕುಪ್ಪಸ ಮತನಾದ ಮಲೆ ಕಟ್ಟ ಮತಿಗಿಡಿ ಕಂದಮ್ಮ ಮಲಿ ಒಣಸು ಮತಿಗಿಡಿ ಕಂದಮ್ಮ ಮಲಿ ಒಣಸ ಅವರ ಹೊರತನಾದ ವತಿಗೆ ತೆಗುಶಾಳು. ಅಜ್ಜರ ಈ ಹಾಡುಗಳನ್ನ ಮಾತಾಡ್ಕೊಂತ ತಗೋನೀಗ. ಅಜ್ಜರ ಈ ಹಾಡುಗಳನ್ನ ಯಾವಾಗ ಆಡ್ತಿದ್ರಿ? ಸ್ವಲ್ಪ ಅಂತಿ ಪದ ರೀ. ಅಂತಿ ಪದ ಅಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ. ಅಂತಿ ಹೊಡೆ ಹೊತ್ತಿನಾಗ ಅಂದ್ರ ಅಂತಿ ಆ ಚಕ್ನ ಕೆತ್ತಿ ಕಟ್ಟಿ ಕಣ ರಾಶಿ ಮಾಡ ರಾಶಿ ಮಾಡ ರಾಶಿ ಮಾಡ ಕಣದಾಗ ರಾಶಿ ಮಾಡ ಮುಂದೆ ಹಾಡಾಡದ್ರಿ ಬ್ಯಾಳೆ ಬೆಳತನ ಆಡ್ಬೇಕು ನಾನು ಬಲ ನೀನು ಬಲ ಅಂತ ಏನ್ರಿ ಇವು ಹಾಡು ಹಾಡ್ಕೊಂತ ಇವ್ನು ಎಲ್ಲ ಹಾಡು ನಿಮ್ಗೆ ಯಾರು ಕಲಿಸಿರ್ತಿದ್ರು? ಏನ್ ನೀವ ರೆಡಿ ಮಾಡ್ತೀವಿ? ಇಲ್ರಿ ನಿಮ್ಮ ಅಂತಾರ ಹಾಡಿರ್ತದವ ಅದ್ರಾಗ ನಾವು ಆಡೋದು. ಅವನೇನು ಮರೆಯಬೇಡ ಅಂತ ಇಲ್ರಿ ಬರವು ಆಡವು. ಅಲ್ಲ ಇವುಗಳನ್ನ ಕೇಳಿದ್ರೆ ನೋಡ್ರಿ ಹಿಂಪ್ ಅನ್ಸುತ್ತಾ? ನೀವು ಹಾಡು ಆಡ್ತಿರಲ್ಲ ಇಂಥ ಹಾಡುಗಳನ್ನ ಕೇಳಿದಾಗ ಯಾವ್ದಜ್ಜ ಇಲ್ಲೊಬ್ರು ನಮ್ಮ ರೈತ ಬಾಂಧವರು ಇವರು ಕೂಡ ಹಂತಿ ಹಾಡುಗಳ್ರಿ. ಹಂತಿ ಪದಗಳನ್ನ ಅವಾಗ ಹಿಂದಿನ ಕಾಲದಲ್ಲಿ ರಾಶಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೆಳತನ ರಾಶಿ ಮಾಡೋರಂತ ಅವಾಗ ಎತ್ತಿನ ರೂಲ್ ಗುಂಡ ಅಂತೇಳಿ ಅದನ್ನ ತಿರುಗಿಸ್ತಾ ಈ ರೀತಿ ಹಾಡುಗಳನ್ನ ಆಡ್ತಾ ಬದುಕನ್ನ ಕಳೀತಾ ಇದ್ರು ಅವಾಗಿನ ಕಾಲದಾಗ. ಎಲ್ಲಿ ರೇಡಿಯೋ ಏನೋ ಟಿವಿ ಯಾವ ಮಾಧ್ಯಮಗಳು ಮೊಬೈಲ್ ಏನೂ ಇರ್ತಾ ಇರ್ಲಿಲ್ಲ. ಇವರ ಹಾಡುಗಳ ಜಾನಪದ ಸಾಹಿತ್ಯದ ಅಂತಿ ಹಾಡುಗಳನ್ನ ಆಡ್ತಾ ಅವರು ಬದುಕನ್ನ ಕಳೀತಾ ಇದ್ರು. ಅದೊಂದು ಯಾವ್ದೋ ಹಾಡು ನೆನಪು ಮಾಡಿದ್ರು ಅಜ್ಜಾರ, ಯಾವ್ದಾರ ಅದು? ಬೆಳ್ಳನವ ಎರಡತ್ತ ಬೆಳ್ಳಿಯ ಕೋಡಣಸ ಬಂಗಾರದ ಗಿಣಿಯ ಬಸವಣ್ಣ ಬಂಗಾರದ ಗಿಳಿಯ ಬಸವಣ್ಣ ಬರುವಾಗ ರೆಂಬೇರಾರುತಿ ಬೆಳಿಗ್ಯಾರು ಓಲೇಣೋಲ. ಏನ್ರಿ ಅದ? ಓಲೇಣರಿ ಓಲೆ ಅಂದ್ರೆ ಎತ್ತ ಮುಂದಕ್ಕೆ ಓಲೆ ಅನ್ನೋದ. ಓ ಹಿಂಗ ಭಾರಿ ಬಿಟ್ರಿ ಅಜ್ಜಾರ. ಈ ಪದಗಳನ್ನ ಕೇಳಿದ್ರ ಏನೋ ಒಂದು ಇಂಪ್ ಅನ್ಸುತ್ತಾ, ಕಿವಿ ತಂಪ್ ಅನ್ಸುತ್ತಾ. ಈಗಿನ ಹಾಡುಗಳು ಬಂದ ನೋಡ್ರಿ, ಏನೇನೋ ಹಾಡುಗಳು ಎಲ್ಲ. ಆ ಹಾಡುಗಳನ್ನ ಕೇಳ್ಬಿಟ್ಟು ಅಂದ್ರ ಈಗಿನ ಕಾಲ ತಕ್ಕಂತೆ ಅದಾವ್ರಿ ಅವು. ಬಟ್ ಅವ್ರಿಗೆ ರುಚಿ ಅನಿಸ್ಬೋದು. ಬಟ್ ನಮಗ ನಿಮ್ಮಂತ ಹಾಡುಗಳನ್ನ ಕೇಳಿ ಬೆಳೆದಿವಲ್ಲ, ನಮ್ಗ ಅವು ಇಂಪ್ ಅನ್ಸಂಗಿಲ್ರಿ. ಅಂತ ಹಾಡುಗಳನ್ನ ನಾವು ಇವತ್ತಿನ ದಿವಸ ಜನರಿಗೂ ಕೂಡ ತೋರಿಸುವಂತ ಪ್ರಯತ್ನ ಮಾಡೋಣ. ಅಜ್ಜಾರ ಭಾಳ ಖುಷಿ ಆಯ್ತು ನಿಮ್ಮ ಹಾಡು. ಬರ ಏನೈತಿ ನಿಂದ ಅಲ್ಲ ಕ್ಯಾಮ್ರಾ ನಾನು ನಿಮ್ಮ ಹುಡುಗ ಹೌದಲ್ಲ, ಬೇರೆ ಎಲ್ಲೆಲ್ಲೇ ಹೋಗಿ ಮಾಡ್ಕೊಂಬರಕ್ಕೆ ಹೋಗ್ತೀವಿ. ಭಾಳ ಖುಷಿ ಆಗುತ್ತೆ. ಹಳೆ ಕಾಲದ ನೆನಪು ಮಾಡ್ಕೋರಿ. ಅವಾಗ ರಾಶಿ ಮಾಡ್ತಕ್ಕಂಥ ಸಂದರ್ಭದಾಗ ಮತ್ತೆ ಏನೇನು ಮಾಡ್ತಿದ್ರಿ? ಇವೆಲ್ಲ ಪದ ಆಡೋದ್ರಿ. ಪದ ಆಡಿದ ಆಮೇಲೆ
ಲಾಸ್ಟಿಗೆ ಅಂತಿ ಬಿಡೋ ಹೊತ್ನಾಗ ಬೂದ ನಿಮ್ಮವ್ವ ಬೊತ್ತಿಯ ತಂದ ಯಾಲಕ್ಕಿ ಸಂಟಿ ಮರತಾ ಬಂದಳು. ಯಾಕೆ ಹಿಂಗೆ ಆಡ್ತಿದ್ರಿ? ಹಾಂ ಓಲೇಣ್ರಿ ಓಲೆ ಅಣ್ಣ ಓಲೆ. ಏನ್ ಇಂಪು ನೋಡ್ರಿ ಅವು ಎಲ್ಲ ಹಾಡುಗಾರಿಕೆ ಹೆಂಗಂತಿದ್ರಿ ಅಜ್ಜ ನೀವು ಹೇಳ್ರಿ ಒಂದ್ಸರಿ. ಹೌದು ಮಗ್ಳು ಬರ ಮುದೇತ ನೀ ಬಟ್ಟಿಯೋ ಬರ್ಬೇಕಂದ್ರೆ ಮತ್ತೆ ಮಗ್ಳು ಬರೋಕಪ್ಪ. ಹೌದಲ್ಲ ಮತ್ತೆ ಎಲ್ಲೇ ಹೋದ್ರೆ ಹೆಂಗ್ ಬರ್ತೈತೆ ಹೇಳ. ಈಗ ಗಂಧ ಸುಗಂಧ ಬರ್ಬೇಕಂದ್ರೆ ನೀನು ಹೂವಿನ ಮಗ್ಲ ಹೋಗ್ಬೇಕು. ಹಾಂ ಹಾಂ ಅಲ್ಲಿಗೆ ಅಂದ್ರೆ ಅದು ವಾಸನೆ ಬರುತ್ತೆ. ಹೂವಿನ ಬಿಟ್ಟು ಅಲ್ಲಿ ಮುಂದ್ಕತ ತಿಪ್ಪೆ ಹಚ್ಚಿದಾಗ ಅಂತಾರೆ. ಹೌದಲ್ಲ, ಹೂವಿನ ಗಿಡ ನೀರೆಲ್ಲಿ ಅಂದ್ರೆ ವಾಸನೆ ಎಲ್ಲಿ ಬರ್ಬೇಕು. ಇಲ್ಲೇ ಐತೆ ನೋಡಿ ನಮ್ಮದೊಂದು ಇಂಥವು ಪದಗಳನ್ನು ನಿಮ್ಮ ಹತ್ರ ಎತ್ತಿ ಬಿಟ್ರ ಸಾಕಷ್ಟು ವಿಷಯ ಮಾತಾಡ್ತೀರಿ ನೀವು. ಹೌದೌದು, ಆಧ್ಯಾತ್ಮಿಕದ ಬಗ್ಗೆ ಆಗಿರ್ಬೋದು. ಇದ್ರ ಬಗ್ಗೆ ನಾನು ಇನ್ನೊಂದು ದಿವಸ ಮಾತಾಡ್ತೇನೆ. ಈಗ ಸದ್ಯಕ್ಕೆ ಬರೀ ಈ ರೈತರ ಬಗ್ಗೆ ಏನೇನು ನಿಮ್ಗೆ ತಿಳಿದ ಬೇರೆ ಬೇರೆ ರೀತಿ ಮಾತಾಡ್ಬೋದು. ಆಧ್ಯಾತ್ಮಿಕದ ಬಗ್ಗೆ ಬಂದ್ರೆ ನೀವು ಏನು ಬರ್ತ್ ಮಾತಾಡ್ರಿ ನೋಡೋಣ. ಹಂಗೆ ಮಾತಾಡ್ತಾ ಹೋದಾಗ ಅದು ಬದುಕಿನ ಸ್ವಾರಸ್ಯ ಸಿಗುತ್ತೆ. ಹೌದಿಲ್ಲ ಅಜ್ಜ? ಈಗ ಅನುಭವ ಇರ್ತೈತಲ್ಲ, ಅನುಭವಸ್ತ್ರ ಅವ್ರ ಹತ್ರ ಹೋಗ್ಬಿಟ್ರ ಅನುಭವ ಅಮೃತ ಸಿಗತ್ತೆ ನಮ್ಗೆ. ಈಗ ನಿಮ್ಮ ಹತ್ರ ಹೌದಲ್ಲ ನೂರ್ತು ಬಿಟ್ರೆ ನೀವು ಬದುಕಿನಲ್ಲಿ ಏನು ಅಂತ ಎಲ್ಲ ಗೊತ್ತಾಯ್ತು. ಅಲ್ರಿ ಸಂಪ್ರದಾಯ ಫಲ ಅಲ್ಲ ಅದು, ಸಂಪ್ರದಾಯದ ಫಲ ಅಲ್ಲೋ. ಎಂಥದ್ದು ಹುಲಿ ಅಂತ ಕ್ರೂರ ಪ್ರಾಣಿ ಕುರಿ ಆಗಬೋದಲ್ರಿ? ಆಗತ್ತಲ್ರಿ? ಕ್ರೂರ ಪ್ರಾಣಿ ಕೂಡ ಮುಗ್ಧ ಆಗಿಬಿಡುತ್ತೆ. ಹೌದೌದು. ಈಗ ನೋಡ್ರಿ ಒಂದ್ ಅಡಿಗೆ ಗೋಡ್ರತ ಕುರಿ ಹೊಡ್ಕೊಂಡು ಹೋಗ್ಬಿಡ್ತಾನೆ, ಕುರಿ ಮೇಸಕ್ಕೆ ಹೋಗ್ಬಿಡ್ತಾನೆ. ಕುರಿ ಮೇಸಕ್ಕೆ ಹೋದತ್ನಾಗ ಅಲ್ಲಿ ಏನು ಮಾಡಿರ್ತ ಒಂದು ಹುಲಿ ಇದು ಬುಟ್ಟು ಹೋಗ್ಬಿಟ್ಟಿರ್ತೈತೆ ಮರಿನ. ಹುಲಿ ಆ ಮರಿನ ನೋಡಿ ಗೋಲ್ರಾತ್ ಏನು ಮಾಡ್ತಾನೆ, ಅಬ್ಬಾ ಎಂಥ ಚಂದ ಐತಿ ಅದು ಮರಿ, ನಾನು ದಾಬಾನ್ ಮಾಡ್ಬೇಕಂತ ಅಂದು ಅದನ್ನ ತಗೊಂಬಂದ್ಬಿಡ್ತಾನೆ ಮರಿನ. ಅದನ್ನ ತಗೊಂಬಂದು ಕುರಿಗೆ ಹಾಕಿಬಿಡ್ತಾನೆ. ಕುರಿ ಹಾಲು ಕುಡ್ಕಂತ ಬಂದ್ಬಿಡ್ತದೆ. ಕುರಿಗೆ ಹಾಕಿ ಹಾಲು ಉಣಿಸ್ಬಿಡ್ತಾನೆ ಹಾಲು ಉಣಿಸ್ಬಿಡ್ತಾನಲ್ಲ, ಕುರಿ ಹಾಲು ಉಣಿಸ್ಬಿಡ್ತಾನೆ. ಕುರಿ ಹಾಲು ಉಣಿಸಾಗ ಅದು ಏನಾಗಿಬಿಡ್ತಾ ಕುರಿ ಅಂತ ಆಗಿಬಿಡ್ತು ನೋಡ್ರಿ. ಕುರಿ ಹಾಲು ಕೂಡ ಕುರಿ ಕೂಡ ಹೋಗೋದು ಸ್ವಭಾವ ಬಂದ್ಬಿಡ್ತು. ಕುರಿ ಕೂಡ ಮೇಯ್ಕೆಂತ ಕುರಿ ಕೂಡ ಅಡ್ಡಾಡಿಕೆಂತ ಹೊಂಟು ಬಿಡ್ತೀವಿ. ಆಮೇಲೆ ಒಂದು ಅಡಿಯೊಂದು ಹುಲಿ ಬಂದ್ಬಿಡ್ತೈತೆ, ದೊಡ್ಡ ಹುಲಿ. ಆ ಹುಲಿ ಬಂದು ಏನಂತೈತಿ, ಹುಲಿ ಬಂದು ಅಲ್ವ ಇಂಥ ಹಿಂಡಿನೇ ನಿಂತ್ಕೊಂಡು ಒಂದರ ಕಡಿದೀಯ ನೀನು ನನ್ನಂತ ಬಿಟ್ಟೆ ನಾನು ಸಟ್ಟ ಕಡೆ ತಿಂದ್ಬಿಡ್ತಿದ್ದೆ. ಅದು ಹೊಸದಾಗಿ ಬಂದೈತೆ ಅದು ಅಂತೈತ್ರಿ. ಇದು ಅಂತೈತ್ರಿ ಮರಿ ಅಂತೈತಿ. ನಾನು ಹುಲಿಯಲ್ಲಿ ಈಗ ಕುರಿ, ನಾನು ಕುರಿ ಹಾಲು ಕುಡಿದೀನಿ, ಕುರಿ ನಾನು ಅಂತೈತಿ. ನಾನು ಬದುಕಿದ್ದ ಕುರಿಯಿಂದ ಕುರಿ ಹಾಲು ಕುಡಿದೀನಿ, ಕುರಿ ನಾನೇ ಸದ್ಯ, ಹುಲಿ ಅಲ್ಲ ನಾನು ನಿನ್ನಂತ. ಅದಕ್ಕೆ ಅದು ಒಂದು ಸಂಪ್ರದಾಯದ ಫಲ, ಸಂಘದ ಫಲ. ನೈತಿಕವಾಗಿ ಯಾಕೆ ಹೇಳ್ರಿ ಈ ಕಥೆ ಅರ್ಥ ನೀತಿ ಏನ್ರಿ ಇದು? ಹೌದೌದು, ನೇತಿಲಿಂದ ಆಗ್ಬಹುದು ಇದು. ಏನ್ರಿ ಅಷ್ಟು ಚಂದ ಐತಿ, ನಿಯತ್ತಾಗಿರ್ಬೇಕು. ಈಗ ನಾನು ಈ ಕುರಿ ಹಾಲ ಕುಡಿದು ಬೆಳೆದೀನಿ, ನಾ ಕುರಿ ಅಂತಾನೆ ಇರ್ಬೇಕು, ಹುಲಿ ಆಗಬಾರ್ದು. ಹುಲಿ ಅಂದ್ರೆ ಏನು, ಕ್ರೂರಿ ಆಗಬಾರ್ದು. ಅಜ್ಜರ ನಿಮ್ ಜೊತೆಗೆ ಮಾತಾಡ್ತಾ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡೆ ನಾವು. ಬಹಳ ಖುಷಿ ಆಗತ್ತ. ಏನು ಅಲ್ರಿ, ನಿಮ್ಮಲ್ಲಿ ಆಧ್ಯಾತ್ಮವೂ ಇದೆ, ರೈತರ ಬದುಕಿನ ಕಥೆಗಳು ಇದ್ದಾವ, ಸಾಕಷ್ಟು ಕಥೆಗಳು ಇದ್ದಾವ. ಓಕೆ ವೀಕ್ಷಕರೇ, ನಮ್ಮ ಜೊತೆಗೆ ರೈತ ಬಾಂಧವರು, ಇವರು ರೈತರು, ಇವರು ಸ್ವಲ್ಪ ಆಧ್ಯಾತ್ಮಿಕ ವ್ಯಕ್ತಿಗಳು. ಭಾಳಷ್ಟು ವಿಷಯಗಳದಾವೆ. ಮತ್ತೊಂದು ದಿವಸ ನಾನು ನಿಮ್ಗೆ ಇವ್ರ ಜೊತೆ ಭಾಳಷ್ಟು ಸಮಯ ಕಳಿಬೇಕಾಗಿದೆ. ಯಾಕಂದ್ರೆ ಅವರಲ್ಲಿರೋ ಜ್ಞಾನವನ್ನು ಒಂದು ನಿಮಗೂ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಅವಾಗ ಬಂದಾಗ ಅವ್ರ ಜೊತೆ ಕೂತ್ಕೊಂಡು ಒಂದಷ್ಟು ಯಾವುದಾದ್ರೂ ಲೌಕಿಕ ವಿಚಾರಗಳನ್ನು, ಆಧ್ಯಾತ್ಮದ ವಿಚಾರಗಳನ್ನು ಮಾಡ್ತಾ ಹೋದಾಗ ತುಂಬ ಸೊಗಸಾಗಿ ಹೇಳ್ತಾರೆ ಅವರು. ಮನಸ್ಸಿಗೆ ಮುದ ನೀಡ್ತದೆ. ಎಂಥ ಒಂದು ದುಃಖದ ಸಂದರ್ಭದಲ್ಲಿ ಕೂಡ ಇವ್ರ ಮಾತುಗಳನ್ನು ಕೇಳಿಬಿಟ್ರೆ ಆ ಮನಸ್ಸು ಹಳವಾರಾಗ್ತದೆ. ಅಂಥ ಮಾತುಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ಕೊಡ್ತೀನಿ ವೀಕ್ಷಕರೇ. ಓಕೆ, ಇದುವರೆಗೆ ಈಗೇನು ಈ ಒಂದು ವಿಷಯಗಳನ್ನು ಗಮನಿಸಿದ್ರಿ, ನಿಮಗೆ ಭಾಳ ಖುಷಿ ಆಯ್ತು ಅಂತ ಭಾವಿಸ್ತೇನೆ. ಯಾಕಂದರೆ ಅವ್ರ ಮಾತುಗಳು ಹಂಗಿದ್ವು, ಇವರ ಹಾಡುಗಳು ಒಳ್ಳೆಯ ಅಂತಿಪದಗಳು ತುಂಬ ಚೆನ್ನಾಗಿದ್ವು. ಇವು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಅಥವಾ ಲೈಕ್ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಅಥವಾ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸ್ಬೋದು. ಇನ್ನೂ ಯಾವ ರೀತಿಯಾಗಿ ಮಾಡ್ಬೋದು ನಾನು ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿರಿ, ನನಗೆ ಸಲಹೆ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸೋಣ. ನನ್ನ ಜೊತೆಗೆ ತ್ಯಾವರಪ್ಪಜ್ಜ ಮತ್ತು ರಾಮಣ್ಣಜ್ಜ ನಮ್ಮ ಜೊತೆಗಿದ್ದಾರೆ. ಇವರ ಈ ಕಥೆಯನ್ನು, ಇವತ್ತಿನ ಕಥೆಯನ್ನು ಇಲ್ಲಿಗೆ ಮುಗಿಸೋಣ. ಹೊಸ ವಿಡಿಯೋದೊಂದಿಗೆ ಮತ್ತೊಂದು ದಿವಸ ಸಿಗೋಣ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ ಅಜ್ಜರ. ನಮಸ್ಕಾರ. ಪ್ರತಿಯೊಂದಕ್ಕೂ ಅಂತ್ಯ ಆರಂಭ ಅಂತ ಇರುತ್ತೆ. ಓಕೆ.